ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಸೀರೆ ಬಂದು ಕ್ರೀಮ್ ಮತ್ತು ಬ್ಲೂ ಕಲರಲ್ಲಿದೆ. ಬನ್ನಿ ಇವಾಗ ಸಿಂಪಲ್ ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಇವಾಗ ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಆಪೋಸಿಟ್ ಇನ್ನೊಂದು ಬ್ಲೂ ಕಲರ್ ಕಾಂಬಿನೇಷನ್ನಲ್ಲಿರೋ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಈ ಸೀರೆ ಕುಚ್ಚುಕಟ್ಟಕ್ಕೆ ಝರಿ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಗ್ಲೂ, ಈ ಥರದ್ದು ಗ್ಲೂ ಬೇಕಾಗುತ್ತೆ. ಮತ್ತು ಈ ಥರದ್ದು ರೌಂಡು ಮೆಟಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಡಿಸೈನ್ ಬಂದು ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಇದನ್ನು ಕ್ರೋಶಾ ಬರದೇ ಇರೋರು ಕೂಡ ಮಾಡ್ಬೋದು. ಸೊ ಮತ್ತು ಒಂದು ಈ ಥರದ್ದು ಟ್ರಿಮ್ಮರ್ನ ತೊಗೊಂಡಿದ್ದೀನಿ ಕುಚ್ಚನ್ನ ಕಟ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಇವಾಗ ನಾನು ಒಂದು ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಸೀರೆನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು 7 ಎಳೆ ದಾರನ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ ಸೀರೆಗೆ ಪಾಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಒಂದು ತ್ರೀ ಫಿಂಗರ್ ಡಿಸ್ಟೆನ್ಸ್ ಅಷ್ಟು ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ಇದನ್ನು ಇನ್ನೊಂದು ನೀಡಲ್ಗೆ ಚಿಕ್ಕದಾಗಿರೋ ದಾರಾನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರದ್ದು ಎಮ್ಮಿಂಗ್ ನೀಡಲ್ ಅಂತಾರಲ್ಲ ಆ ಥರದ್ದು. ಈ ಥರದ್ದು ಚಿಕ್ಕದಾಗಿರೋದಕ್ಕೆ ಏನಕ್ಕೆ ಅಂದರೆ ಇದು ಈ ಥರ ಮೆಟಲ್ ಬೀಡ್ಸು ದಪ್ಪ ದಾರದ್ರಲ್ಲಿ ಒಂದೇ ಸರ್ತಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ನೀಡಲ್ನ ಯೂಸ್ ಮಾಡಿಕೊಂಡು ಮೆಟಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ. ಸೊ ಈಸಿಯಾಗಿ ಈ ಥರ ಹಾಕ್ಕೋಬೋದು. ಸೊ ಇವಾಗ ನೀಟಾಗಿ ಬರುತ್ತೆ. ಇದೇ ಥರ ನೆಕ್ಸ್ಟ್ ಒನ್ ಕೂಡ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ. ಈ ಥರ 1 ಫಿಂಗರ್ ಡಿಸ್ಟೆನ್ಸ್ ಬಿಟ್ಬಿಟ್ಟು ಮತ್ತೆ ಈ 7 ಎಳೆ ದಾರ ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತೆ ನೀಡಲ್ ಹಾಕಿ ಅದೇ ಸೇಮ್ ಡಿಸ್ಟೆನ್ಸ್ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಅದೆಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಕೂಡ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಇದಕ್ಕೆ ಬೀಡನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದಕ್ಕೆ ಎಮ್ಮಿಂಗ್ ನೀಡಲ್ ಅಂತ ಹೇಳ್ತೀವಲ್ಲ ಅದನ್ನು ಈ ಥರ ಇದರಲ್ಲಿ ಹಾಕ್ಕೊಂಡು ಸೊ ಇದಕ್ಕೆ ಈಗ ಮೆಟಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ಒನ್ ಹಾಕಿರ್ತೀವಲ್ವ ಅದನ್ನು ಕೂಡ ಈ ಥರ ನಮ್ಮ ಒಂದು ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೋಬೇಕು. ಇಲ್ಲಾಂದರೆ ನೀಡಲ್ ಮತ್ತು ಕೆಳಗೆ ಹೋಗ್ಬಿಡುತ್ತೆ. ಬಿಕಾಸ್ ನಾವಿಲ್ಲಿ ಏನು ನಾಟ್ ಹಾಕಿರಲ್ಲ, ಸೊ ಅದಕ್ಕೆ ಕೈಯಲ್ಲಿ ನೀಟಾಗಿ ಇಟ್ಕೋಬೇಕು. ಈ ಥರ ನಾನು 2 ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಈ ಥರ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ನೋಡಿ, ಈ ಥರ. ಸೊ ಇದೇ ಥರ ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಕ್ರೀಮ್ ಕಲರ್ 4 ಮತ್ತು ಬ್ಲೂ ಕಲರ್ 4 ಆ ಥರ ಫುಲ್ ಸ್ಯಾರಿಗೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ, ಈ ಥರ. ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ಬ್ಲೂ ಕಲರ್ದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ಫುಲ್ ಸ್ಯಾರಿಗೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಡಿಸೈನು ಬಿಗಿನರ್ಸಿಗೆ ತುಂಬ ಈಸಿ ಆಗಿದೆ, ಬಿಗಿನರ್ ಫ್ರೆಂಡ್ಲಿ. ಸೊ ನೀವು ಇದನ್ನು ಈಸಿಯಾಗಿ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೋದು. ಈ ಸೀರೆಗೆ ತುಂಬ ಬೇಗನೂ ಆಗೋಗ್ಬಿಡುತ್ತೆ. ಸೊ ನೋಡಿ, ಇದೇ ಥರ ಫುಲ್ ಸ್ಯಾರಿಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಆಗಿದೆ ನಂದು ಹಾಕೋದು.
ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ 100 ಎಳೆ ದಾರನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಈ ಥರ ಕುಚ್ಚು ಕಟ್ಕೊತಾ ಇದ್ದೀನಿ. ಸೊ ಇದನ್ನು ಕುಚ್ಚು ಕಟ್ಟಬೇಕಾದ್ರೆ ಮಧ್ಯದಲ್ಲಿ ಹಾಕಿ ಬೀಡನ್ನ ಒಂದು ಬೀಡ್ ಆ ಕಡೆ ಒಂದು ಬೀಡ್ ಈ ಕಡೆ ಹಾಕ್ಕೋಬೇಕು. ಸೊ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ, ಈ ಥರ ಒಂದು 3 or 4 ನಾನು ನಾಟ್ಸ್ ಹಾಕಿ ಟೈಟಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾವು ಬೀಡ್ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಥ್ರೆಡ್ನ ಒಂದು ಫಿಂಗರಲ್ಲಿ ಹಿಡ್ಕೋಬೇಕು. ಸೊ ನೆಕ್ಸ್ಟ್ ನಾವು ಇವಾಗ ರೆಡಿ ಮಾಡಿಟ್ಕೊಂಡಿರೋ 100 ಎಳೆ ದಾರನ ಈ ಥರ ಇನ್ನೊಂದು ಫಿಂಗರಲ್ಲಿ ಈ ಥರ ಎಳ್ಕೊಂಬರಬೇಕು. ಅಂದರೆ ದಾರ ಸುಕ್ಕಾಗಲ್ಲ ಅಂತ. ಈ ಥರ ನೋಡಿ ನೀಟಾಗಿ ಇಟ್ಕೊಂಡು, ಸೊ ಇವಾಗ ನಾವು ಝರಿ ಥ್ರೆಡ್ಡಿಂದ ಒಂದು 3-4 ನಾಟ್ಸ್ ಹಾಕಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ. ಫ್ರೆಂಡ್ಸ್, ಯಾವಾಗಲೂ ನಾವು ಈ ಥರ ಸ್ಯಾರಿ ಕುಚ್ಚು ಕಟ್ಟಬೇಕಾದ್ರೆ ಫಿನಿಶಿಂಗ್ ನೀಟಾಗಿರಬೇಕು. ಸೊ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಗಡಿಬಿಡಿ ಮಾಡಿದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಸೊ ನಾವು ನಿಧಾನಕ್ಕೆ ಹಾಕಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಎರಡು ಒಂದೇ ಸಮ ಸೈಜ್ ಬರೋ ಥರ ನಾನು ಇಲ್ಲಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದೇ ಸಮ ಬರೋ ಥರ ಕಟ್ ಮಾಡ್ಕೊಂಡು ಹೋಗ್ಬೇಕು. She puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. After